ಇಷ್ಟೊತ್ತು ಹೇಳ್ತಾ ಇದ್ವಿ ಅನಾಮಿಕನ ಮಂಪರು ಪರೀಕ್ಷೆ ಜೊತೆಗೆ SIT ವರದಿಯನ್ನ ಈಗಾಗಲೇ ಅಧಿಕಾರಿಗಳು ಅಲ್ಲಿ ಏನೇನು ಉತ್ಖನನ ಆಗಿದೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳದ ಹುಡುಕಾಟಕ್ಕೆ ಇವತ್ತೇ ತೆರೆ ಬೀಳುವ ಸಾಧ್ಯತೆ ಇದೆ. ಧರ್ಮಸ್ಥಳದ ಎಲ್ಲಾ ಬೆಳವಣಿಗೆಗಳನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ. ಖುದ್ದು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ SIT ಮುಖ್ಯಸ್ಥರು. ಏನೇನಾಯ್ತು ಕಳೆದ 16-17 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡಿ ಇಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆ ಅನ್ನುವ ರೀತಿಯಲ್ಲಿ ವಿಶ್ವಾಸವನ್ನ ಹೊಂದಿದ ಅನಾಮಿಕ ಗುರುತಿಸಿದ ಜಾಗದಲ್ಲಿ ಏನೇನಾಯ್ತು, ಯಾವ ರೀತಿಯಾಗಿ ಉತ್ಖನನ ಮಾಡಲಾಯಿತು, ಆ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ವಿಚಾರಗಳು ಏನೇನು ಎಲ್ಲವನ್ನ ಕೂಡ ಇದೀಗ ಖುದ್ದು ಗೃಹ ಸಚಿವರಿಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಭೇಟಿಯಾಗಿದ್ದಾರೆ SIT ಮುಖ್ಯಸ್ಥರಾಗಿರುವ ಪ್ರಣವ್ ಮೊಹಂತಿ ಅವರು. ಗೃಹ ಸಚಿವರನ್ನ ಭೇಟಿ ಮಾಡಿ ಹೋಗಿದ್ದಾರೆ ಪ್ರಣವ್ ಮೊಹಂತಿ. ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಅನುಚೇತ್ ಅವರು ಬಂದು ಸಂಪೂರ್ಣವಾದ ಮಾಹಿತಿಯನ್ನ ಗೃಹ ಸಚಿವರಿಗೆ ಕೊಟ್ಟಿದ್ರು. ಇದೀಗ SIT ಮುಖ್ಯಸ್ಥರಾಗಿರುವ ಪ್ರಣವ್ ಮೊಹಂತಿ ಅವರೇ ವಿಧಾನಸೌಧಕ್ಕೆ ಆಗಮಿಸಿ ಗೃಹ ಸಚಿವರನ್ನ ಭೇಟಿ ಮಾಡಿ ಆದಂತಹ ಎಲ್ಲಾ ವಿವರಣೆಗಳನ್ನ ಆಗಿರುವ ತನಿಖೆಯ ಮಾಹಿತಿಯನ್ನ ಗೃಹ ಸಚಿವರಿಗೆ ಖುದ್ದಾಗಿ ಬಂದು ಕೊಟ್ಟಿದ್ದಾರೆ. ತನಿಖೆಯ ಕುರಿತು ಗೃಹ ಸಚಿವರಿಗೆ ಮಾಹಿತಿಯನ್ನ ಪ್ರಣವ್ ಮೊಹಂತಿ ನೀಡಿ ಅಲ್ಲಿಂದ ತೆರಳಿದ್ದಾರೆ. ಹಾಗಾಗಿ ಧರ್ಮಸ್ಥಳದಲ್ಲಿ ಹುಡುಕಾಟಕ್ಕೆ ಇವತ್ತೇ ತೆರೆ ಬೀಳುವ ಸಾಧ್ಯತೆ ಇದೆ. ನಿನ್ನೆ ಅಧಿವೇಶನದಲ್ಲಿ ಗೃಹ ಸಚಿವರು ಹೇಳ್ತಾ ಇದ್ರು ಇದಕ್ಕೊಂದು ಕಾಲಮಿತಿ ಇದೆ, ಹೇಳಿದ ಎಲ್ಲ ಕಡೆಯಲ್ಲೆಲ್ಲ ಅಗೆಯೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ವಿಪಕ್ಷಗಳು ಇದನ್ನೇ ಪ್ರಶ್ನೆ ಮಾಡಿದ್ವು. ಆತ ಎಲ್ಲೆಲ್ಲಿ ಹೇಳ್ತಾನೆ 1, 2, 3 ಈಗ 13 ಆಯ್ತು, ಇದೀಗ ಅದಕ್ಕಿಂತಲೂ ಕಡೆ ಎಲ್ಲಾ ಕಡೆ ಆಗಿತಾ ಇದ್ರೆ ಏನ್ ಕತೆ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ಅವರು ಮಾಡಿದ್ರು. ಆಗ ಪರಮೇಶ್ವರ್ ಅವರು ಹೇಳ್ತಾರೆ ಅದಕ್ಕೂ ಕೂಡ ಒಂದು ಕಾಲಮಿತಿ ಇದೆ, ಎಲ್ಲಾ ಕಡೆ ಹೇಳ್ದಲ್ಲೆಲ್ಲ ಅಗಿಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇದೀಗ ಆತ ಹೇಳಿದ ಕಡೆಯಲ್ಲೆಲ್ಲ 16 ಸ್ಥಳಗಳಲ್ಲಿ ಈಗ ಉತ್ಖನನ ಕಾರ್ಯವನ್ನ ಮಾಡಲಾಗಿದೆ. ಉತ್ಖನನ ಕಾರ್ಯವನ್ನ ಮಾಡಿದ ನಂತರವೂ ಕೂಡ ಏನೂ ಸಿಕ್ಕಿಲ್ಲ. ಇದೀಗ 17ನೇ ಸ್ಪಾಟ್ ಅಲ್ಲೂ ಕೂಡ ಆತ ಹೇಳಿದ ರೀತಿಯಲ್ಲೇ ಉತ್ಖನನ ಕಾರ್ಯವನ್ನ ಮಾಡಲಾಗ್ತದೆ. ಸಾಕಷ್ಟು ಆರೋಪ ಇತ್ತು ಅನಾಮಿಕ ಹಾಗೆಯೇ ಆತನ ವಕೀಲರದ್ದು GPRಗೆ ಸಂಬಂಧಪಟ್ಟ ಹಾಗೆ. ಇದೀಗ ಅದನ್ನೂ ಕೂಡ ಮಾಡಿದ್ ನೋಡಿ ಆಯ್ತು, ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಆನಂತರ ಮತ್ತೆ ಅಗೆಯುವ ಕೆಲಸ ಮಾಡಿದ್ರು. ಇದೀಗ ಎಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ SITಯ ನಿರ್ಧಾರ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಉತ್ಖನನ ಕಾರ್ಯವನ್ನ ನಿರಂತರವಾಗಿ ನಡೆಸಿಕೊಂಡು ಬದಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ತನಿಖೆ ಮುಂದೆ ಹೇಗಿರುತ್ತೆ, ಈ ತನಿಖೆ ನಿಲ್ಲುತ್ತಾ ಅಥವಾ ತನಿಖೆ ಕಂಟಿನ್ಯೂ ಮಾಡಲಾಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಇದೆಲ್ಲದರ ಮಧ್ಯೆ SIT ಅಧಿಕಾರಿಗಳು ಈಗಾಗಲೇ ವರದಿಯನ್ನ ರೆಡಿ ಮಾಡಿದ್ದಾರಾ? ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಿಗೆ SIT ಮುಖ್ಯಸ್ಥರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅಲ್ಲಿಂದ ತೆರಳಿದಾರಾ ಈಗ ಹೇಗೆ? ನವಿತಾ, ಧರ್ಮಸ್ಥಳ ಪ್ರಕರಣದ SIT ತನಿಖೆಯ ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಇವತ್ತು ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ತೆರಳಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾಕಂತಂದರೆ ವಿಧಾನಸಭೆಯಲ್ಲಿಯೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಜೊತೆಗೆ ವಿಪಕ್ಷಗಳು ವಿಚಾರವಾಗಿ ಅಂದರೆ SIT ತನಿಖೆಯ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೇಳಿದ್ರು. SIT ತನಿಖೆಯನ್ನು ಏನು ಮಾಡ್ತಾ ಇದೆ, ಆ ತನಿಖೆ ಇದುವರೆಗಿನ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ವಿಪಕ್ಷಗಳು ಬಹಿರಂಗಪಡಿಸೋದಕ್ಕೆ ಆಗ್ರಹವನ್ನು ಮಾಡಿದ್ದು. ಜೊತೆಗೆ ಇವತ್ತು ಚರ್ಚೆಗೂ ಕೂಡ ಸ್ಪೀಕರ್ UT ಖಾದರ್ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಯಮ 69 ಅಡಿ ಚರ್ಚೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬರಲಿಕ್ಕಿದೆ ವಿಧಾನಸಭೆಯಲ್ಲಿ. ಹಾಗಾಗಿ ಆ ಒಂದು ಸಭೆಯ ವೇಳೆ, ವಿಧಾನಸಭೆಯಲ್ಲಿ ಚರ್ಚೆಯ ವೇಳೆ ಸಮಗ್ರವಾಗಿ ವರದಿಯನ್ನು ಅಥವಾ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ವಿಷಯವನ್ನು ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರು ನಿರ್ಧಾರವನ್ನು ಮಾಡಿದಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಇವತ್ತು ಪ್ರಣವ್ ಮೊಹಂತಿ ಅವರನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡು ಅಲ್ಲಿ ಅವರಿಂದ ಒಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಇದುವರೆಗಿನ SIT ತನಿಖೆಯಲ್ಲಿ ಏನೆಲ್ಲ ತನಿಖೆಯನ್ನು ಮಾಡಲಾಗಿದೆ, ಜೊತೆಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳೇನೇನು, ಜೊತೆಗೆ ದೂರುದಾರನ ಇವತ್ತಿನವರೆಗಿನ ಹೇಳಿಕೆಗಳೇನು, ಜೊತೆಗೆ ಆತನ ವಾದ ಇರ್ತಕ್ಕಂಥದ್ದು ಏನು, ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಗೃಹ ಸಚಿವರು ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ನಿನ್ನೆ ತಾನೇ ಅನುಚೇತ್ ಅವರು ಕೂಡ ಭೇಟಿ ಮಾಡಿ ತೆರಳಿದ್ರು. ಅನುಚೇತ್ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಪರಮೇಶ್ವರ್ ಅವರು ಪಡೆದುಕೊಂಡಿದ್ರು. ಇವತ್ತು SIT ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರನ್ನೇ ಕರೆಸಿಕೊಂಡು ಮಾಹಿತಿನ ಪಡೆದುಕೊಂಡಿದ್ದಾರೆ. ಇಲ್ಲಿ ತನಿಖೆಯನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಒಂದು ವಿಚಾರವೂ ಕೂಡ ಪ್ರಸ್ತುತ ಪಡ್ಕೊಂಡಿದೆ. ಯಾಕೆಂತಂದರೆ ಈಗಾಗಲೇ 16 ಸ್ಥಳಗಳಲ್ಲಿ ಉತ್ಖನನ
ಮಾಡಿದಾಗ್ಯೂ ಕೂಡ ಅಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಆತ ದೂರುದಾರ ಹೇಳಿದಂಥ ರೀತಿಯಲ್ಲಿ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಹಾಗಾಗಿ ಸರ್ಕಾರ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಹಂತದಲ್ಲಿದೆ. ಆ ಒಂದು ಕಾರಣಕ್ಕಾಗಿಯೇ ಇವತ್ತು ಮೋಹಂತಿ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ ಮಾಹಿತಿನ ಆಧರಿಸಿ ಬಹುತೇಕ ಗೃಹ ಸಚಿವರು ವಿಧಾನಸಭೆಯಲ್ಲಿ ಆ ಒಂದು ವಿಚಾರಗಳನ್ನು ಮಂಡಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಜೊತೆಗೆ ತನಿಖೆಯನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಎದ್ದಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ SIT ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಅದನ್ನು CM ಸಿದ್ದರಾಮಯ್ಯನವರೊಂದಿಗೆ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಗೃಹ ಸಚಿವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಕಾರ್ತಿಕ್, ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಒಂದು ವೇಳೆ ಮುಂದಿನ ಈಗ ಇಲ್ಲಿವರೆಗೂ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆವಾಗ ಈ ಒಂದು ತನಿಖೆನ ಇಲ್ಲಿಗೆ ಕಂಪ್ಲೀಟ್ ಮಾಡಿ ಮತ್ತೆ ಉತ್ಖನನ ಬೇಡ ಅನ್ನುವಂಥ ಸಲಹೆಯನ್ನ ಸೂಚನೆ ಏನಾದರೂ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ, ಹೇಗೆ? ನವಿತಾ ಜೈನ್, ನಿನ್ನೆ CLP ಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಅಂದರೆ ಅಲ್ಲಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರುಗಳೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಏನು CM ಸಿದ್ದರಾಮಯ್ಯವರು ಸಲಹೆಗಳನ್ನು ಕೂಡ ಕೊಟ್ಟಿದ್ದರು. ಇಲ್ಲಿ ಸರ್ಕಾರದ ನಿರ್ಧಾರ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಅಲ್ಲಿರ್ತಕ್ಕಂಥ ತನ್ನ ಪಕ್ಷದ ಶಾಸಕರುಗಳಿಗೆ ಹೇಳುವಂಥ ಕೆಲಸವನ್ನು CM ಸಿದ್ದರಾಮಯ್ಯವರು ಮಾಡಿದರು. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾಕಂದರೆ ಸರ್ಕಾರ ಸಾಕಷ್ಟು ಹಣವನ್ನು ವ್ಯಯಿಸಿ ಈ ಒಂದು ತನಿಖೆಯನ್ನು ಮಾಡ್ತದೆ. ಒಂದು ಕಡೆ ಹಣ ವ್ಯಯಿಸಿ ತನಿಖೆ ಮಾಡ್ತಿರೋಂಥ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಊಹಾಪೋಹಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಹಾಗಾಗಿ ತನಿಖಾ ವರದಿಯನ್ನು ನೀವು ಬಹಿರಂಗಪಡಿಸಿ ಎನ್ನುವಂಥ ಆಗ್ರಹವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ವಿಪಕ್ಷಗಳು ಸದನದಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ಇರುಸುಮುರುಸು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಇವತ್ತಿನ ಚರ್ಚೆಯ ವೇಳೆಯಲ್ಲಿ SIT ಏನೆಲ್ಲ ತನಿಖೆಯನ್ನು ಮಾಡಿದೆ ಅದೆಲ್ಲವನ್ನು ಕೂಡ ಬಹಿರಂಗಪಡಿಸುವುದು ಒಂದು ಕಡೆ ಆದರೆ, ಜೊತೆಗೆ ಸರ್ಕಾರ ತನ್ನ ನಿರ್ಧಾರವನ್ನು ಕೂಡ ಪ್ರಕಟಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತದೆ. ಯಾಕಂದರೆ ಈಗಾಗಲೇ ಸಾಕಷ್ಟು ದಿನಗಳ ಕಾಲ SIT ತನಿಖೆಯನ್ನು ಮಾಡಿದೆ. ದೂರುದಾರ ಯಾವ್ಯಾವ ರೀತಿಯಾಗಿ ಆತ ಹೇಳ್ತಾನೋ ಅದೆಲ್ಲದ ರೀತಿಯಾಗಿಯೂ ಕೂಡ ತನಿಖೆಯನ್ನು ಮಾಡ್ತಾ ಆಗ್ತಾ ಇದೆ. ಜೊತೆಗೆ ಆತ ತೋರಿಸಿರ್ತಕ್ಕಂಥ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಈಗಾಗಲೇ 16 ಸ್ಥಳಗಳಲ್ಲಿ ಉತ್ಖನನವನ್ನು ಕೂಡ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನೆಷ್ಟು ಜಾಗಗಳನ್ನು ಅಗಿಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ SITಗೂ ಕೂಡ ಇದು ಪ್ರಶ್ನೆ ಮೂಡಿದೆ. ಯಾಕೆಂದರೆ ಈಗಾಗಲೇ ಆತ ಹೇಳಿದಂಥ ಗುರುತಿಸಿದಂತಹ ಜಾಗದಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಏನನ್ನೂ ಕೂಡ ಸಿಕ್ಕಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕೇವಲ ಒಂದು ಸ್ಥಳದಲ್ಲಿ ಸಿಕ್ಕಿರುವಂಥದ್ದು ಬಿಟ್ಟರೆ ಉಳಿದ ಯಾವ ಸ್ಥಳದಲ್ಲಿಯೂ ಕೂಡ ಅಲ್ಲಿ ಮೂಳೆಗಳಾಗಿರ್ಬೋದು ಅಥವಾ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಹೇಳಲಾಗ್ತದೆ. ಆ ಕಾರಣಕ್ಕಾಗಿ ಈ ತನಿಖೆಯನ್ನು ಇಷ್ಟಕ್ಕೆ ಬಿಡಬೇಕಾ ಅಥವಾ ಇಲ್ಲಿ ಬೇರೆ ಮಾರ್ಗದಲ್ಲಿ ತನಿಖೆಗಳನ್ನು ಮಾಡಬೇಕಾ ಅನ್ನುವಂಥ ನಿಟ್ಟಿಯಲ್ಲೂ ಕೂಡ SIT ಚಿಂತನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದಕ್ಕೆ ಸರ್ಕಾರವು ಕೂಡ ಆ ಒಂದು ರಾವ್ ಮಾತನಾಡ್ತಾನೆ ಹೇಳ್ತಾ ಇದ್ರು, ಅಂದ್ರೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಕುತೂಹಲ ಇತ್ತು, ಎಲ್ಲರೂ ಕೂಡ ಈ ವಿಚಾರದಲ್ಲಿ SIT ರಚನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಆ ತಕ್ಕಾಗಿ ನಾವು SIT ರಚನೆ ಮಾಡಿದ್ವಿ, ಪಾರದರ್ಶಕವಾದಂತಹ ತನಿಖೆ ಆಗಿದೆ. ಆದ್ರೆ ಇದರ ಹಿಂದೆ ಯಾರಿದ್ದಾರೆ, ಯಾರು ಈ ರೀತಿಯಾಗಿ ಮಾಡಿಸಿದ್ದಾರೆ, ಇಂತಹ ಕೆಲಸ ಮಾಡೋದ್ರ ಹಿಂದಿರುವಂತಹ ಹುನ್ನಾರ ಏನು ಅನ್ನೋದು ಕೂಡ ಬಯಲಾಗಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ತನಿಖೆ ಆಗುವ ಸಾಧ್ಯತೆ ಇದೆಯಾ? ನಿಶ್ಚಿತವಾಗಿ ನವಿತಾ ಜೈನ್, ಇವತ್ತು ಮಾತನಾಡಿರುವಂಥ ದಾಟಿಯನ್ನು ಗಮನಿಸಿದರೆ ಅದೇ ಒಂದು ರೀತಿಯಲ್ಲಿ ಸರ್ಕಾರ ಚರ್ಚೆಯನ್ನು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕಂದರೆ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟವಾಗಿ ಹೇಳಿದರು, ಏನು ಈ ತನಿಖೆಯನ್ನು ಆಗ್ರಹ ಕೇಳಿಬಂತು, ಆ ಒಂದು ಸಂದರ್ಭದಲ್ಲಿ ಒತ್ತಡಗಳು ಕೇಳಿಬಂತು, ಹಾಗಾಗಿ ಸರ್ಕಾರ SITಯನ್ನು ರಚನೆ ಮಾಡ್ತು. ಆದರೆ ಈಗ ಅಲ್ಲಿ ದೂರುದಾರ ಏನೆಲ್ಲ ಸ್ಥಳಗಳನ್ನ ಗುರುತಿಸಿದ್ದ, ಯಾವೆಲ್ಲ ಸ್ಥಳಗಳಲ್ಲಿ ಹೋಗಿ ನೋಡಿದ್ರೂ ಕೂಡ ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಈಗ ಆ ದೂರುದಾರನ ಹಿಂದಿರ್ತಕ್ಕಂಥವರ ಯಾರು ಅವರನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ, ಅವರನ್ನು ಕೂಡ ತನಿಖೆ ಮಾಡಬೇಕಾಗತ್ತೆ. ಈ ದೂರುದಾರ ಮತ್ತು ಯಾರೆಲ್ಲ ಒತ್ತಡಗಳನ್ನು ಹಾಕಿದ್ರು ಅವರ ಹಿಂದೆ ಯಾರಾದರೂ ಕೈವಾಡ ಇದೆಯಾ, ಅವರ ಹಿಂದೆ ಇರ್ತಕ್ಕಂಥವ್ರು ಯಾರು, ಅದರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಉದ್ಭವವಾಗಿದೆ ಅನ್ನೋ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು. ಜೊತೆಗೆ ಅವರು ಇನ್ನೂ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ಸತ್ಯವನ್ನು ಹೊರಹಾಕೋದಕ್ಕೋಸ್ಕರವಾಗಿ ನಾವು SITಯ ತನಿಖೆ ಮಾಡಿದ್ದೇವೆ. ಆದರೆ ತನಿಖೆಯಲ್ಲಿ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು ಯಾವುದೋ ಅಂಶಗಳು ಕೂಡ ಕಂಡು ಬರ್ತಾ ಇಲ್ಲ, ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ದೂರುದಾರ ಏನಿದ್ದಾರೆ ದೂರುದಾರನನ್ನು ಕೂಡ ನಾವು ತನಿಖೆಗೆ ಒಳಪಡಿಸಬೇಕಾಗತ್ತೆ. ಜೊತೆಗೆ ಇದರ ಹಿಂದಿರ್ತಕ್ಕಂಥವ್ರು ಯಾರಿದ್ದಾರೆ ಅವರನ್ನು ಕೂಡ ಬಹಿರಂಗಪಡಿಸಬೇಕಾಗುವಂಥ ಒಂದು ಚರ್ಚೆಯೂ ಕೂಡ ಇದೆ. ಬಹಿರಂಗಪಡಿಸಬೇಕಾದಂಥ ಒಂದು ಕಾರಣ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಆ್ಯಂಗಲ್ನಲ್ಲಿಯೂ ಕೂಡ ನಾವು ತನಿಖೆಯನ್ನು ಮಾಡಬೇಕಾಗಬಹುದು. ಈ ಬಗ್ಗೆ ಗೃಹ ಸಚಿವರು ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಸರ್ಕಾರದ ಮುಂದೆ ಈ ವಿಚಾರವೂ ಕೂಡ ಸದ್ಯಕ್ಕೆ ಇರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ದೂರುದಾರ ಮತ್ತು ಅವರ ಹಿಂದೆ ಯಾರೆಲ್ಲ ಕೈವಾಡಗಳಿದೆ ಆ ಒಂದು ರೀತಿಯಲ್ಲಿಯೂ ಕೂಡ ತನಿಖೆ ಆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ. ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಇದು ನೇರ ಪ್ರಸಾರದ ದೃಶ್ಯಾವಳಿಗಳು. ಊಟದ ವಿರಾಮದ ಬಳಿಕ ಮತ್ತೆ ಉತ್ಖನನ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಮಳೆಯ ನಡುವೆಯೇ ಶುರುವಾಗಿದೆ ಉತ್ಖನನ ಕಾರ್ಯ. ನಿನ್ನೆ ಸ್ವಲ್ಪ ಲೇಟ್ ಆಗಿತ್ತು, ಸಂಜೆಯವರೆಗೂ ಕೂಡ ಅನಂತರ ಉತ್ಖನನ ಕಾರ್ಯವನ್ನು
ಮಾಡಬೇಕಾಯಿತು. ಇವತ್ತು ಬೆಳಗ್ಗಿನಿಂದಲೇ ಉತ್ಖನನ ಕಾರ್ಯವನ್ನ ನಡೆಸ್ತಾ ಇದ್ದು, ಇದೀಗ ಮಳೆಯಲ್ಲೇ ನಿಂತು ಉತ್ಖನನ ಕಾರ್ಯವನ್ನ ನೋಡ್ತಾ ಇದ್ದಾನೆ ಈ ಅನಾಮಿಕ ದೂರುದಾರ ವ್ಯಕ್ತಿ. ಮಳೆಯಲ್ಲೇ ಕಾರ್ಯಾಚರಣೆಯ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಲೇಬೇಕು, ಸತ್ಯ ಶೋಧನೆ ಆಗಲೇಬೇಕು. ಇಲ್ಲಿದ್ದಂತಹ ಗೊಂದಲಗಳಿಗೆ, ಇಷ್ಟು ದಿನಗಳ ಮೇಲೆ ಇದ್ದಂತಹ ದೂರುಗಳಿಗೆ ಯಾವ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ಇತ್ತು, ಅವೆಲ್ಲದಕ್ಕೂ ತಾರ್ಕಿಕ ಅಂತ್ಯ ಕಾಣಿಸುವಂತಹ ನಿಟ್ಟಿನಲ್ಲಿ ಇದೀಗ ಈ ಉತ್ಖನನ ಕಾರ್ಯ ನಡೀತಾ ಇದೆ.